ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ವರ್ಡ್ ನಲ್ಲಿ ರಿವ್ಯೂ ಮೆನುನಲ್ಲಿ ಇರುವಂತಹ ಆಪ್ಷನ್ಗಳನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬಹುದು ಅಂತ. ನಾವಿಲ್ಲಿ MS ವರ್ಡ್ ಅಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನು ರೆಡಿ ಮಾಡಿದ್ರೆ ನಾವು ಯಾವುದೇ ವರ್ಡ್ಗಳನ್ನ ಟೈಪ್ ಮಾಡಿದಾಗ ನಮಗೆ ಸರಿಯಾದ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂದ್ರೆ ನಾವು ರಾಂಗ್ ಸ್ಪೆಲ್ಲಿಂಗ್ ಟೈಪ್ ಮಾಡಿದ್ರು ಸಹ ಕೆಲವೊಂದು ಬಾರಿ ಆಟೋಮೆಟಿಕ್ ಆಗಿ ವರ್ಡ್ ಕರೆಕ್ಷನ್ ಆಗುತ್ತೆ, ಅಥವಾ ನಾವು ರೈಟ್ ಕ್ಲಿಕ್ ಮಾಡಿ ಸ್ಪೆಲ್ಲಿಂಗ್ ಅನ್ನ ಕರೆಕ್ಟ್ ಮಾಡಬಹುದು. ಎಕ್ಸಾಂಪಲ್ ನಾನಿಲ್ಲಿ ನಿಮ್ಗೆ ತೋರಿಸ್ತೀನಿ. ನೀವಿಲ್ಲಿ ನೋಡ್ತಾ ಇರಬಹುದು, ಫಾದರ್ ಸ್ಪೆಲ್ಲಿಂಗ್ ಅನ್ನ ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ನಾನೀಗ ಸ್ಪೇಸ್ ಬಾರ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ರೆಡ್ ಕಲರ್ ಅಲ್ಲಿ ಅಂಡರ್ಲೈನ್ ಬಂದಿದೆ. ನಮ್ಮ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ನಾವೀಗ ಈ ಸ್ಪೆಲ್ಲಿಂಗ್ ಅನ್ನ ಕರೆಕ್ಟ್ ಮಾಡಬೇಕು. ಯಾವ ವರ್ಡ್ ರಾಂಗ್ ಆಗಿದೆ ಆ ವರ್ಡ್ ಮೇಲೆ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಹಲವಾರು ಆಪ್ಷನ್ಸ್ ನಮ್ಗಿಲ್ಲಿ ತೋರಿಸುತ್ತೆ. ಯಾವ ವರ್ಡ್ ಸರಿಯಾಗಿದೆ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸ್ಪೇಸ್ ನೀವಿಲ್ಲಿ ನೋಡ್ತಾ ಇರಬಹುದು, ಮದರ್, ಅದೇ ರೀತಿಯಾಗಿ ರೈಟ್ ಕ್ಲಿಕ್ ಮತ್ತು ಸ್ಪೆಲ್ಲಿಂಗ್ ಕರೆಕ್ಷನ್. ಈ ರೀತಿಯಾಗಿ ನಾವು MS ವರ್ಡ್ ಅಲ್ಲಿ ತುಂಬಾ ಸುಲಭವಾಗಿ ರಾಂಗ್ ಆಗಿರುವಂತಹ ಸ್ಪೆಲ್ಲಿಂಗ್ ಅನ್ನ ಕರೆಕ್ಟ್ ಮಾಡಬಹುದು. ಅದೇ ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್. ನೀವಿಲ್ಲಿ ನೋಡ್ತಾ ಇರಬಹುದು ಕೆಲವು ಲೈನ್ ಗಳನ್ನ ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ನಾವಿಲ್ಲಿ ತಪ್ಪಾಗಿರುವಂತಹ ಸ್ಪೆಲ್ಲಿಂಗ್ ಗಳನ್ನ ರೈಟ್ ಕ್ಲಿಕ್ ಮಾಡಿ ಕರೆಕ್ಟ್ ಮಾಡಬಹುದು, ಅಥವಾ ರಿವ್ಯೂ ಮೆನು ನಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್. ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ನಾವು ಇಲ್ಲಿ ಟೈಪ್ ಮಾಡಿರುವಂತಹ ಪ್ಯಾರಾ ಲೈನ್ಗಳು ನಮ್ಗಿಲ್ಲಿ ಕಾಣಿಸುತ್ತೆ. ನೀವಿಲ್ಲಿ ನೋಡಬಹುದು ಯಾವ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ಪವರ್ಫುಲ್, ಈ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ನಮಗೆ ಇಲ್ಲಿ ಸರಿಯಾದ ಸ್ಪೆಲ್ಲಿಂಗ್ ಅನ್ನ ತೋರಿಸುತ್ತೆ. ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಆಯ್ತು, ಇಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಸೆಕೆಂಡ್ ಸ್ಪೆಲ್ಲಿಂಗ್ ಪ್ರೊಸೀಡ್, ಈ ವರ್ಡ್ ಮೇಲೆ ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಹಲವು ವರ್ಡ್ ಗಳನ್ನ ನಮ್ಗಿಲ್ಲಿ ಸಜೆಷನ್ ಮಾಡುತ್ತೆ. ನಮಗೆ ಯಾವ ವರ್ಡ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಪ್ರೊಡ್ಯೂಸ್ಡ್ ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಈ ವರ್ಡ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಮ್ಯಾಚಿಂಗ್. ಈ ರೀತಿಯಾಗಿ ನಾವು ನಮ್ಮ ಡಾಕ್ಯುಮೆಂಟ್ ಅಲ್ಲಿ ತಪ್ಪಾಗಿರುವಂತಹ ಸ್ಪೆಲ್ಲಿಂಗ್ ಗಳನ್ನ ತುಂಬಾ ಈಸಿಯಾಗಿ ಕರೆಕ್ಟ್ ಮಾಡಬಹುದು. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು ತಪ್ಪಾಗಿರುವಂತಹ ಎಲ್ಲಾ ಸ್ಪೆಲ್ಲಿಂಗ್ ಗಳು ಕರೆಕ್ಟ್ ಆಗಿದೆ. ನಂತರ ನೀವಿಲ್ಲಿ ನೋಡಬಹುದು ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕ್ ಈಸ್ ಕಂಪ್ಲೀಟ್. ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಇರುವಂತಹ ಎಲ್ಲಾ ಸ್ಪೆಲ್ಲಿಂಗ್ ಗಳನ್ನ ಈಗ ಚೆಕ್ ಮಾಡಿ ಆಗಿದೆ. ಈ ರೀತಿಯಾಗಿ ನಾವು MS ವರ್ಡ್ ಅಲ್ಲಿ ಯಾವುದೇ ವರ್ಡ್ ಗಳನ್ನ ತಪ್ಪಾಗಿ ಟೈಪ್ ಮಾಡಿದಾಗ ನಾವು ಕರೆಕ್ಟ್ ಮಾಡಬಹುದು ತುಂಬಾ ಸುಲಭವಾಗಿ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಥೆಸಾರಸ್. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡಬಹುದು ಮ್ಯಾಚಿಂಗ್ ಅಂದ್ರೆ ಕನ್ನಡದಲ್ಲಿ ನಾವು ಯಾವ ರೀತಿ ಸಮಾನಾರ್ಥಕ ಪದಗಳಂತೇಳಿ ಕರಿತೀವಿ, ಅದೇ ರೀತಿ ಸಹ ಇಂಗ್ಲಿಷ್ ಅಲ್ಲಿ ಸಮಾನಾರ್ಥಕ ಪದಗಳು ಮ್ಯಾಚಿಂಗ್ ವರ್ಡ್ಸ್ ಇರುತ್ತೆ. ಎಕ್ಸಾಂಪಲ್ ಟೀಚರ್ ಅನ್ನುವಂತಹ ವರ್ಡ್ಗೆ ಬದಲಾಗಿ ನಾವು ಯಾವ ವರ್ಡ್ ಅನ್ನ ಯೂಸ್ ಮಾಡಬಹುದು, ಆ ರೀತಿಯಾಗಿ ನಾವು ಸಿಮಿಲರ್ ವರ್ಡ್ ಗಳನ್ನ ಇಲ್ಲಿ ಸರ್ಚ್ ಮಾಡಬಹುದು. ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಟೀಚರ್ ವರ್ಡ್ ಅನ್ನ, ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಟೀಚರ್ ಅಂತ ವರ್ಡ್ ಅನ್ನ ನಾವಿಲ್ಲಿ ಟೈಪ್ ಮಾಡಿದ್ವಿ. ಆ ವರ್ಡ್ ಬದಲಾಗಿ ಅದಕ್ಕೆ ಸಿಮಿಲರ್ ಇರುವಂತಹ ಸಮಾನಾರ್ಥಕ ಪದಗಳು ನಮ್ಗೆ ಬೇಕಂದ್ರೆ ನಾವು ಇಲ್ಲಿ ಸರ್ಚ್ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಹಲವಾರು ರಿಸಲ್ಟ್ ನಮ್ಗಿಲ್ಲಿ ತೋರಿಸ್ತಾ ಇದೆ. ಎಜುಕೇಟರ್ ಅಥವಾ ಟ್ಯೂಟರ್, ಇನ್ಸ್ಟ್ರಕ್ಷನ್, ಕೋಚ್, ಟ್ರೈನರ್, ಲೆಕ್ಚರ್, ಪ್ರೊಫೆಸರ್. ಈ ರೀತಿಯಾಗಿ ಟೀಚರ್ ಬದಲಾಗಿ ನಮಗೆ ಯಾವ ವರ್ಡ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಈ ರೀತಿಯಾಗಿ ನಮಗೆ ಈ ಆಪ್ಷನ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಇದೆ ವರ್ಡ್ ಕೌಂಟ್. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ನಾವು ಟೈಪ್ ಮಾಡಿರುವಂತಹ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಎಷ್ಟು ಪೇಜ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದೀವಿ, ನಂತರ ಎಷ್ಟು ವರ್ಡ್, ಎಷ್ಟು ಕ್ಯಾರೆಕ್ಟರ್, ಈ ರೀತಿಯಾಗಿ ನಮ್ಗೆ ತೋರಿಸುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಪ್ಷನ್ ಇದೆ ರೀಡ್ ಅಲೌಡ್. ಈ ಆಪ್ಷನ್ ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಇರುವಂತಹ ಕೆಲವು ಪದಗಳ ಉಚ್ಚಾರಣೆ ನಮ್ಗೆ ಗೊತ್ತಾಗೋದಿಲ್ಲ, ಯಾವ ರೀತಿಯಾಗಿ ಓದಬೇಕು ಅಂತ. ಆಗ ನಾವು ಈ ಆಪ್ಷನ್ ಅನ್ನ ಯೂಸ್ ಮಾಡಬಹುದು, ಅಥವಾ ನಾವು ಗೂಗಲ್ ಕ್ರೋಮ್ ಅಲ್ಲಿ ಸಹ ಸರ್ಚ್ ಮಾಡಬಹುದು.
ಯಾವ ಪದಗಳ ಉಚ್ಚಾರಣೆಯನ್ನ ನಾವು ಯಾವ ರೀತಿಯಾಗಿ ಮಾಡಬಹುದು ಅಂತ. ಅದೇ ರೀತಿ ನಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ರೀಡ್ ಅಲೌಡ್. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನಾವು ರೀಡ್ ಅಲೌಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಕ್ಲಿಕ್ ಮಾಡಿದ ನಂತರ ನಮ್ಮ ಡಾಕ್ಯುಮೆಂಟ್ ಅನ್ನ ಇಲ್ಲಿ ರೀಡ್ ಮಾಡುತ್ತೆ. ನಾವು ಆ ಸೌಂಡ್ ಅನ್ನ ಕೇಳಿಸ್ಕೋಬಹುದು. ನಂತರ ನಾವು ಅದೇ ರೀತಿಯಾಗಿ ಪ್ರೊನೌನ್ಸ್ ಮಾಡಬಹುದು. ನಾನೀಗ ರೀಡ್ ಅಲೌಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ನೋಡಬಹುದು. Video provides a powerful way to help you prove your point. ಪಾಸ್ ಬಟನ್ ಪ್ರೀವಿಯಸ್ ವರ್ಡ್ ಅನ್ನ ಕೇಳಿಸ್ಕೋಬಹುದು, ಅಥವಾ ನೆಕ್ಸ್ಟ್ ಬಟನ್, ಅಥವಾ ಪ್ರೀವಿಯಸ್ ವರ್ಡ್ ಅಥವಾ ನೆಕ್ಸ್ಟ್ ವರ್ಡ್. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ರೀಡಿಂಗ್ ಸ್ಪೀಡ್ ನಮಗೆ ಎಷ್ಟು ಬೇಕೋ, ಹೆಚ್ಚಾಗಿರ್ಬೇಕಾ ಅಥವಾ ಕಡಿಮೆ ಬೇಕಾ, ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ನೀವಿಲ್ಲಿ ನೋಡಬಹುದು ವಾಯ್ಸ್ ಸೆಲೆಕ್ಷನ್. ನಾವಿಲ್ಲಿ ಮೇಲ್ ವಾಯ್ಸ್ ಅಥವಾ ಫಿಮೇಲ್ ವಾಯ್ಸ್, ನಮಗೆ ಯಾವ ವಾಯ್ಸ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ವಾಯ್ಸ್ ರೀಡಿಂಗ್ ಸ್ಪೀಡ್ ಅನ್ನ ನಾವಿಲ್ಲಿ ಸೆಟ್ ಮಾಡಬೇಕಾಗುತ್ತೆ. ನಮಗೆ ಎಷ್ಟು ಸ್ಪೀಡ್ ಬೇಕು, ತುಂಬಾ ಫಾಸ್ಟ್ ಆಗಿ ಓದ್ಬೇಕಾ ಅಥವಾ ತುಂಬಾ ಸ್ಲೋ ಆಗಿ ಓದ್ಬೇಕಾ, ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ. ನಂತರ ವಾಯ್ಸ್ ಸೆಲೆಕ್ಷನ್ ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು, ಯಾವ ವಾಯ್ಸ್ ನಮಗೆ ಬೇಕು. ನಂತರ ಪ್ಲೇ ಬಟನ್. You can also type a keyword to search online for the video that best fits your document. To make your document look. ನೀವಿಲ್ಲಿ ನೋಡ್ತಾ ಇರಬಹುದು. ಇದೇ ರೀತಿಯಾಗಿ ನಾವು MS ವರ್ಡ್ ನಲ್ಲಿ ಯಾವ ಪದಗಳ ಉಚ್ಚಾರಣೆ ನಮಗೆ ಬರ್ತಾ ಇಲ್ಲ ನಾವಿಲ್ಲಿ ಕೇಳಿಸ್ಕೋಬಹುದು, ನಂತರ ನಾವು ಓದಬಹುದು. ಈ ರೀತಿಯಾಗಿ ನಮಗೆ MS ವರ್ಡ್ ಅಲ್ಲಿ ರೀಡ್ ಅಲೌಡ್ ಆಪ್ಷನ್ ಯೂಸ್ ಆಗುತ್ತೆ. ನಂತರ ಕ್ಲೋಸ್. ನೆಕ್ಸ್ಟ್ ಆಪ್ಷನ್ ಇದೆ ಚೆಕ್ ಆಕ್ಸೆಸಿಬಿಲಿಟಿ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಚೆಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವುದೇ ಇಶ್ಯೂ ನಮ್ಗಿಲ್ಲಿ ಫೌಂಡ್ ಆಗ್ತಾ ಇಲ್ಲ. ನಂತರ ಕ್ಲೋಸ್. ನಂತರ ಇನ್ಸರ್ಟ್ ಆಪ್ಷನ್, ಆಟೋ ಶೇಪ್. ನಾನಿಲ್ಲಿ ಆಟೋ ಶೇಪ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಮೆಸೇಜ್ ನನಗೆ ಬರ್ತಾ ಇದೆ, ನೀವಿಲ್ಲಿ ನೋಡ್ತಾ ಇರಬಹುದು. ಕೀಪ್ ಎನ್ ಐ ಆನ್ ಇಟ್. ಆಕ್ಸೆಸಿಬಿಲಿಟಿ. ನಂತರ ಗಾಟ್ ಇಟ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇನ್ನೊಂದು ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ನೀವೀಗ ನೋಡ್ತಾ ಇರಬಹುದು. ನಂತರ ರಿವ್ಯೂ ಮೆನು, ಚೆಕ್ ಆಕ್ಸೆಸಿಬಿಲಿಟಿ. ನಂತರ ಚೆಕ್. ನೀವಿಲ್ಲಿ ನೋಡ್ತಾ ಇರಬಹುದು ಎರರ್ ಮೆಸೇಜ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಮಿಸ್ಸಿಂಗ್ ಎರರ್, ಟೆಕ್ಸ್ಟ್, ಇಮೇಜ್ ಆರ್ ಆಬ್ಜೆಕ್ಟ್ ನಾಟ್ ಇನ್ ಲೈನ್. ಈ ರೀತಿಯಾಗಿ ಈ ಎರರ್ ಅನ್ನ ನಾವೀಗ ರಿಮೂವ್ ಮಾಡಬೇಕು. ಇಲ್ಲಿ ನೀವು ನೋಡ್ತಾ ಇರಬಹುದು ಟೆಕ್ಸ್ಟ್ ನಮಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಸಹ ಅದೇ ರೀತಿ ಆಗಿದೆ. ನಾವಿಲ್ಲಿ ಪಿಕ್ಚರ್ ಅನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ತಗೊಂಡು ಹೋಗಬಹುದು ಅಥವಾ ನಾವಿಲ್ಲಿ ಎರರ್ ಅನ್ನ ರಿಮೂವ್ ಮಾಡಬಹುದು. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ಮೈಲಿ ಫೇಸ್. ಯಾವ ಇಮೇಜ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದೀವಿ ನಮ್ಗಿಲ್ಲಿ ತೋರಿಸ್ತಾ ಇದೆ. ನಂತರ ರೆಕ್ಟಾಂಗಲ್ ಶೇಪ್, ಇಮೇಜ್ ಆಬ್ಜೆಕ್ಟ್ ಇನ್ ಲೈನ್. ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ ನಮಗೆ ಎರರ್ ಅನ್ನ ತೋರಿಸ್ತಾ ಇದೆ. ನಂತರ ಈ ಎರರ್ ಮೆಸೇಜ್ ಅನ್ನ ನಾವು ರಿಮೂವ್ ಮಾಡಬೇಕಂದ್ರೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಆಡ್ ಡಿಸ್ಕ್ರಿಪ್ಷನ್. ಈ ಇಮೇಜ್ಗೆ ನಾವು ಡಿಸ್ಕ್ರಿಪ್ಷನ್ ಅನ್ನ ಬರಿಬಹುದು ಅಥವಾ ಮಾರ್ಕ್ ಆಸ್ ಡೆಕೋರೇಟಿವ್. ಈ ಆಪ್ಷನ್ ಮೇಲೆ ಸಹ ನಾವಿಲ್ಲಿ ಕ್ಲಿಕ್ ಮಾಡಬಹುದು. ಈ ರೀತಿಯಾಗಿ ಸ್ಮೈಲಿ ಫೇಸ್, ಮಾರ್ಕ್ ಆಸ್ ಡೆಕೋರೇಟಿವ್. ಈಗ ನೀವು ನೋಡ್ತಾ ಇರಬಹುದು ಎರರ್ ರಿಮೂವ್ ಆಗಿದೆ. ಈ ರೀತಿಯಾಗಿ ನಾವು ಚೆಕ್ ಆಕ್ಸೆಸಿಬಿಲಿಟಿ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನಂತರ ಕ್ಲೋಸ್. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಟ್ರಾನ್ಸ್ಲೇಟ್. ಈ ಇಮೇಜ್ ಗಳನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಟ್ರಾನ್ಸ್ಲೇಟ್ ಆಪ್ಷನ್, ಟ್ರಾನ್ಸ್ಲೇಟ್ ಸೆಲೆಕ್ಷನ್ ಅಥವಾ ಟ್ರಾನ್ಸ್ಲೇಟ್ ಡಾಕ್ಯುಮೆಂಟ್. ನಾವು ಗೂಗಲ್ ಕ್ರೋಮ್ ಅಲ್ಲಿ ಯಾವ ರೀತಿ ಇಂಗ್ಲಿಷ್ ಟು ಕನ್ನಡ ಅಥವಾ ಇಂಗ್ಲಿಷ್ ಟು ಹಿಂದಿ ಈ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡ್ತೀವಿ ಲ್ಯಾಂಗ್ವೇಜ್ ಅನ್ನ, ಅದೇ ರೀತಿಯಾಗಿ ನಾವು MS ವರ್ಡ್ ಅಲ್ಲಿ ಸಹ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಅನ್ನ ಮಾಡಬಹುದು. ಆದ್ರೆ ನಮ್ಮ ಕಂಪ್ಯೂಟರ್ ಅಲ್ಲಿ ಇಂಟರ್ನೆಟ್ ಬೇಕಾಗುತ್ತೆ. ನಾವಿಲ್ಲಿ ಯಾವುದೇ ಒಂದು ಪ್ಯಾರಾ ಸೆಲೆಕ್ಟ್ ಮಾಡಬಹುದು ಅಥವಾ ಪೂರ್ತಿ ಡಾಕ್ಯುಮೆಂಟ್ ಅನ್ನ ನಾವಿಲ್ಲಿ ಟ್ರಾನ್ಸ್ಲೇಟ್ ಮಾಡಬಹುದು. ನಾನಿಲ್ಲಿ ಈ ಪ್ಯಾರಾ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಟ್ರಾನ್ಸ್ಲೇಟ್ ಆಪ್ಷನ್. ನಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ಟ್ರಾನ್ಸ್ಲೇಟ್ ಸೆಲೆಕ್ಷನ್ ಅಥವಾ ಟ್ರಾನ್ಸ್ಲೇಟ್ ಡಾಕ್ಯುಮೆಂಟ್. ಟ್ರಾನ್ಸ್ಲೇಟ್ ಸೆಲೆಕ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ನಾವು ಸೆಲೆಕ್ಟ್ ಮಾಡಿರುವಂತಹ ಪ್ಯಾರಾ ಇಲ್ಲಿ ನಮಗೆ ಬಂದಿದೆ. ಡಿಟೆಕ್ಟೆಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. ನಮಗೆ ಯಾವ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಆಗಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಲವಾರು ಲ್ಯಾಂಗ್ವೇಜ್ ನಮಗೆ ಸಿಗುತ್ತೆ. ನಾನಿಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಇನ್ಸರ್ಟ್. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕನ್ನಡ ಟ್ರಾನ್ಸ್ಲೇಟ್ ಆಗಿದೆ ಅಂತ. ಇದೇ ರೀತಿಯಾಗಿ ನಾವು ಯಾವುದೇ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡಬಹುದು. ನಂತರ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ನಿಮ್ಮ ಡಾಕ್ಯುಮೆಂಟ್ ಅನ್ನ ಟ್ರಾನ್ಸ್ಲೇಟ್ ಮಾಡಿ ನೋಡಬಹುದು.
ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಕಮೆಂಟ್, ಇನ್ಸರ್ಟ್ ನ್ಯೂ ಕಮೆಂಟ್. ನಾವಿಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿದಾಗ ಯಾವುದೇ ಪರ್ಟಿಕ್ಯುಲರ್ ಪಿಕ್ಚರ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಬರಿಬೇಕು ಅಥವಾ ಯಾವುದೇ ಒಂದು ವರ್ಡ್ ಪ್ಲೇಸ್ ಬಗ್ಗೆ ನಾವಿಲ್ಲಿ ಇನ್ಫಾರ್ಮೇಶನ್ ಅನ್ನ ಬರಿಬೇಕಂದ್ರೆ ನಾವು ಈ ರೀತಿಯಾಗಿ ಕಮೆಂಟ್ ಅನ್ನ ಮಾಡಬಹುದು. ನಾವಿಲ್ಲಿ ರೆಫರೆನ್ಸ್ ಮೆನುನಲ್ಲಿ ಯಾವ ರೀತಿಯಾಗಿ ಇನ್ಸರ್ಟ್ ಕ್ಯಾಪ್ಷನ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ಸಹ ನಾವಿಲ್ಲಿ ರಿವ್ಯೂ ಮೆನುನಲ್ಲಿ ಕಮೆಂಟ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ಯಾವುದೇ ಒಂದು ಪಿಕ್ಚರ್ ಬಗ್ಗೆ ಇರಬಹುದು ಅಥವಾ ಯಾವುದೇ ಒಂದು ಪ್ಲೇಸ್, ಯಾವುದೇ ಒಂದು ವರ್ಡ್ ಬಗ್ಗೆ ನಾವಿಲ್ಲಿ ಇನ್ಫಾರ್ಮೇಶನ್ ಅನ್ನ ಬರಿಬಹುದು. ಇದೇ ರೀತಿಯಾಗಿ ನಾವು ಎಷ್ಟು ಕಮೆಂಟ್ ಬೇಕಾದ್ರೂ ನಾವಿಲ್ಲಿ ಇನ್ಸರ್ಟ್ ಮಾಡಬಹುದು. ಈ ರೀತಿಯಾಗಿ ಇನ್ಸರ್ಟ್ ಕಮೆಂಟ್ ನೀವಿಲ್ಲಿ ನೋಡ್ತಾ ಇರಬಹುದು. ನಾವು ಇನ್ಸರ್ಟ್ ಮಾಡಿರುವಂತಹ ಕಮೆಂಟ್ಸ್ ನಮ್ಗಿಲ್ಲಿ ಕಾಣಿಸುತ್ತೆ. ನಂತರ ಈ ಕಮೆಂಟ್ ಮೇಲೆ ನಾವು ಏನಾದ್ರೂ ಟೈಪ್ ಮಾಡಬಹುದು. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ನಂತರ ನಮ್ಗಿಲ್ಲಿ ನೆಕ್ಸ್ಟ್ ಆಪ್ಷನ್ ಸಿಗುತ್ತೆ ಪ್ರೀವಿಯಸ್, ಫಸ್ಟ್ ಕಮೆಂಟ್ ನಾವಿಲ್ಲಿ ನೋಡ್ತಾ ಇದೀವಿ. ನಂತರ ನೆಕ್ಸ್ಟ್ ಕಮೆಂಟ್ ಅಥವಾ ಶೋ ಆಲ್ ಕಮೆಂಟ್ಸ್, ಎಲ್ಲಾ ಕಮೆಂಟ್ಸ್ ಇಲ್ಲಿ ಹೈಡ್ ಆಗಿದೆ. ನಂತರ ಶೋ ಆಲ್ ಕಮೆಂಟ್ಸ್, ಎಲ್ಲಾ ಕಮೆಂಟ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನಾವು ಕಮೆಂಟ್ಸ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ಅಥವಾ ಈ ಕಮೆಂಟ್ ಅನ್ನ ನಾವಿಲ್ಲಿ ಡಿಲೀಟ್ ಮಾಡ್ಬೇಕಂದ್ರೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಡಿಲೀಟ್ ಕಮೆಂಟ್, ನಂತರ ಡಿಲೀಟ್. ಈ ರೀತಿಯಾಗಿ ಡಿಲೀಟ್ ಆಲ್ ಕಮೆಂಟ್ಸ್ ಇನ್ ಡಾಕ್ಯುಮೆಂಟ್. ಈ ರೀತಿಯಾಗಿ ನಾವು ಕಮೆಂಟ್ಸ್ ಅನ್ನ ಡಿಲೀಟ್ ಮಾಡಬಹುದು ಅಥವಾ ಇನ್ಸರ್ಟ್ ಸಹ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಟ್ರ್ಯಾಕ್ ಚೇಂಜಸ್ ಅಥವಾ ಶೋ ಮಾರ್ಕಪ್, ರಿವೀವಿಂಗ್ ಪ್ಯಾನ್, ಸಿಂಪಲ್ ಮಾರ್ಕಪ್. ನಾನಿಲ್ಲಿ ಕಮೆಂಟ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ನ್ಯೂ ಕಮೆಂಟ್, ಏನಾದ್ರೂ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಇನ್ಸರ್ಟ್ ನ್ಯೂ ಕಮೆಂಟ್, ಇನ್ಸರ್ಟ್ ನ್ಯೂ ಕಮೆಂಟ್. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಾನು ಕಮೆಂಟ್ ಅನ್ನ ಇನ್ಸರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಟ್ರ್ಯಾಕ್ ಚೇಂಜಸ್ ಆಪ್ಷನ್. ಈ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. ನಾವಿಲ್ಲಿ ಮಾಡಿರುವಂತಹ ಡಾಕ್ಯುಮೆಂಟ್ ಸಮ್ ಟೈಮ್ ಯಾವುದೇ ಒಂದು ವರ್ಡ್ ಡಿಲೀಟ್ ಆಗಿದೆ ಅಥವಾ ಯಾವುದೇ ಒಂದು ಲೈನ್ ಇಲ್ಲಿ ಡಿಲೀಟ್ ಆಗಿದೆ ಅಥವಾ ಯಾವುದೇ ಒಂದು ಚೇಂಜಸ್ ಅನ್ನ ನಾವು ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಟ್ರ್ಯಾಕ್ ಚೇಂಜಸ್ ಆಪ್ಷನ್ ಅನ್ನ ನಾವಿಲ್ಲಿ ಆನ್ ಮಾಡಿದ್ರೆ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ನಾವು ಯಾವುದೇ ಒಂದು ಚೇಂಜಸ್ ಅನ್ನ ಮಾಡಿದಾಗ ಟ್ರ್ಯಾಕ್ ಚೇಂಜಸ್ ಆಪ್ಷನ್ ಇಂದ ನಮಗೆ ಗೊತ್ತಾಗುತ್ತೆ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಯಾವ ರೀತಿಯಾದ ಚೇಂಜಸ್ ಅನ್ನ ನಾವಿಲ್ಲಿ ಮಾಡಿದೀವಂತ. ನಂತರ ನಾನಿಲ್ಲಿ ಕೆಲವು ವರ್ಡ್ ಗಳನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ರೆಡ್ ಲೈನ್ ನನಗಿಲ್ಲಿ ಕಾಣಿಸ್ತಾ ಇದೆ ಅಂತ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಯಾವ ರೀತಿಯ ಎಡಿಟಿಂಗ್ ಆಗಿದೆ ಅಥವಾ ಯಾವ ವರ್ಡ್ ಡಿಲೀಟ್ ಆಗಿದೆ ನಮ್ಗೆ ಯಾವ ರೀತಿಯಾಗಿ ಗೊತ್ತಾಗುತ್ತೆ ಅಂತ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ನಮ್ಗಿಲ್ಲಿ ಕಾಣಿಸ್ತಾ ಇದೆ ಯಾವ ವರ್ಡ್ ಡಿಲೀಟ್ ಆಗಿದೆ ಅಥವಾ ಯಾವ ವರ್ಡ್ ಹೈಡ್ ಆಗಿದೆ ಅಂತ. ಈ ರೀತಿಯಾಗಿ ನಾವು ನಮ್ಮ ಒಂದು ಡಾಕ್ಯುಮೆಂಟ್ ಅನ್ನ ಸೇವ್ ಮಾಡಬಹುದು. ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಯಾವುದೇ ಚೇಂಜಸ್ ಆದ್ರೂ ಸಹ ನಮಗಿಲ್ಲಿ ಗೊತ್ತಾಗುತ್ತೆ ಈ ರೀತಿಯಾಗಿ. ನಂತರ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನೆಕ್ಸ್ಟ್ ಆಪ್ಷನ್ ಇದೆ ಸಿಂಪಲ್ ಮಾರ್ಕಪ್, ಆಲ್ ಮಾರ್ಕಪ್. ನಮ್ಗಿಲ್ಲಿ ಕಾಣಿಸ್ತಾ ಇದೆ ಎಲ್ಲಾ ಲೈನ್ಗಳು ನೀವಿಲ್ಲಿ ನೋಡ್ತಾ ಇರಬಹುದು. ನಮ್ಗಿಲ್ಲಿ ಡಿಲೀಟ್ ಮಾಡಿರುವಂತಹ ವರ್ಡ್ಗಳು ಕಾಣಿಸ್ತಾ ಇದೆ, ನೀವಿಲ್ಲಿ ನೋಡ್ತಾ ಇರಬಹುದು. ನೆಕ್ಸ್ಟ್ ಆಪ್ಷನ್ ನೋ ಮಾರ್ಕಪ್, ಯಾವುದೇ ಲೈನ್ ನಮ್ಗಿಲ್ಲಿ ಕಾಣಿಸ್ತಾ ಇಲ್ಲ. ಸಿಂಪಲ್ ಮಾರ್ಕಪ್ ಈ ರೀತಿಯಾಗಿ. ನಂತರ ರಿವ್ಯೂವಿಂಗ್ ಪ್ಯಾನ್, ನೀವಿಲ್ಲಿ ನೋಡ್ತಾ ಇರಬಹುದು ನಾವು ಯಾವ ಪ್ಯಾರಾಗೆ ಯಾವ ರೀತಿಯ ಕಮೆಂಟ್ ಅನ್ನ ಮಾಡಿದೀವಿ ನಮ್ಗಿಲ್ಲಿ ತೋರಿಸ್ತಾ ಇದೆ ಈ ರೀತಿಯಾಗಿ. ನೆಕ್ಸ್ಟ್ ಆಪ್ಷನ್ ಅಕ್ಸೆಪ್ಟ್ ಅಥವಾ ರಿಜೆಕ್ಟ್, ಪ್ರೀವಿಯಸ್, ನೆಕ್ಸ್ಟ್. ನೀವಿಲ್ಲಿ ನೋಡಬಹುದು ನಾನಿಲ್ಲಿ ಆಲ್ ಮಾರ್ಕಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ನಾವಿಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಮಾಡಿರುವಂತಹ ಚೇಂಜಸ್ ಅನ್ನ ನಾವಿಲ್ಲಿ ಎಕ್ಸೆಪ್ಟ್ ಮಾಡಬೇಕು ಅಥವಾ ರಿಜೆಕ್ಟ್ ಮಾಡ್ಬೇಕಂತ ಇಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ. ಎಕ್ಸೆಪ್ಟ್, ನೀವಿಲ್ಲಿ ಎಕ್ಸೆಪ್ಟ್ ಸಹ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಎಕ್ಸೆಪ್ಟ್ ಈ ರೀತಿಯಾಗಿ ಎಕ್ಸೆಪ್ಟ್ ಆಗಿದೆ. ನಂತರ ನೆಕ್ಸ್ಟ್, ನಾವಿಲ್ಲಿ ರಿಜೆಕ್ಟ್ ಸಹ ಮಾಡಬಹುದು ಈ ರೀತಿಯಾಗಿ. ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿ ನಾವು ರಿಜೆಕ್ಟ್ ಮತ್ತು ಎಕ್ಸೆಪ್ಟ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನಂತರ ಪ್ರೀವಿಯಸ್ ಕಮೆಂಟ್ ಅಥವಾ ನೆಕ್ಸ್ಟ್ ಕಮೆಂಟ್, ಈ ರೀತಿಯಾಗಿ ನಾವಿಲ್ಲಿ ಈ ಆಪ್ಷನ್ ಗಳನ್ನ ಯೂಸ್ ಮಾಡಬಹುದು.